ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಈ ಫ್ರೆಂಡ್ಶಿಪ್ ಡೇ 1935ರಲ್ಲಿ US ಅಲ್ಲಿ ಯುದ್ಧ ಆದಮೇಲೆ ಒಂದು ಹೃದಯಕ್ಕೆ ಸಾಂತ್ವನ ಹೇಳೋಕ್ಕೋಸ್ಕರ ಶುರುವಾದಂಥ ಒಂದು ದಿನ. ಆ ದಿನ ಗಡಿ ದಾಟಿ ಇವತ್ತು ಪ್ರಪಂಚದ ಎಲ್ಲ ಕಡೆ ಫ್ರೆಂಡ್ಶಿಪ್ ಡೇ ಆಗಿ ಸ್ನೇಹಿತರ ದಿನವಾಗಿ ಆಚರಿಸ್ತಾ ಇದ್ದೀವಿ. ಆದರೆ ನಿಮಗೆ ಗೊತ್ತಾ, ಫ್ರೆಂಡ್ ಅಂದರೆ ಯಾರು? ಒಳ್ಳೆ ಸ್ನೇಹಿತರು ಅಂದರೆ ಯಾರು? ನಾವು ನೊಂದಾಗ ನಮ್ಮ ಹೃದಯಕ್ಕೆ ಸಾಂತ್ವನವನ್ನು ಹೇಳೋರು, ನಾವು ಮೌನಿಯಾಗಿದ್ದಾಗಲೂ ಆ ಮೌನವನ್ನು ಅರ್ಥ ಮಾಡ್ಕೊಳ್ಳೋರು, ನಮ್ಮ ಸಾಧನೆಗೆ ಅಥವಾ ನಾವು ಗೆದ್ದಂಥ ಕಾಲದಲ್ಲಿ ಅವರ ಗೆಲುವು ಅಂತ ಆಚರಿಸೋರು. ದೊಡ್ಡೋರು ಹೇಳ್ತಾರೆ, ಒಬ್ಬ ಅತ್ಯುತ್ತಮ ಸ್ನೇಹಿತ ಸಾವಿರಾರು ಪುಸ್ತಕಗಳಿಗೆ ಒಡೆಯ ಅಂತ. ಅಂದರೆ ಅಷ್ಟು ಸ್ನೇಹಿತರ ಬೆಲೆ. ಅಂದರೆ ಅವರು ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ನಿಮಗೆ ಒಳ್ಳೊಳ್ಳೆ ಸ್ನೇಹ ಸಿಕ್ಕಿದೆ ಅಂತ ಅನ್ಕೊತೀನಿ. ಮುಂದೆ ಒಳ್ಳೊಳ್ಳೆ ಸ್ನೇಹ ನಿಮ್ಮದಾಗಿರಲಿ. ಆದರೆ ಒಂದೇ ಒಂದು ಮಾತು ಹೇಳಬೇಕು, ನಿಮ್ಮ ಒಳಗಿರೋ ಸ್ನೇಹಿತನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ? ಅವನನ್ನು ಅರ್ಥ ಮಾಡ್ಕೊಂಡಿದ್ದೀರಾ? ಸ್ವಲ್ಪ ಯೋಚಿಸಿ. ಅವನಿಗೆ ಎಷ್ಟು ಸಾಂತ್ವನವನ್ನು ನೀವು ಹೇಳಿದ್ದೀರಾ? ಅವನು ಗೆದ್ದಾಗ ನೀವೆಷ್ಟು ಬೀಗಿದ್ದೀರಾ? ಇದು ನಾನು ಕೇಳ್ತಿರೋದು ಕ್ವಶನ್ನೇ ಆದರೂ ಒಂದೇ ಒಂದು ಸಾರಿ ಯೋಚನೆ ಮಾಡಿ. ನಮ್ಮೊಳಗಿನ ಸ್ನೇಹಿತನನ್ನು ನಾವು ಎಷ್ಟು ಪ್ರೀತಿಸಿದ್ದೀವಿ, ಎಷ್ಟು ನಂಬಿದ್ದೀವಿ? ನಿಮ್ಮೆಲ್ರಿಗೂ ಸ್ನೇಹಿತರ ದಿನಾಚರಣೆಯ ತುಂಬ ಹೃದಯದ ಶುಭಾಶಯಗಳು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಈ ದಿನವನ್ನು ನಿಮ್ಮ ಪ್ರೀತಿ ಪಾತ್ರ ಸ್ನೇಹಿತರಿಗೆಲ್ಲ ನಿಮ್ಮ ಪ್ರೀತಿಯನ್ನು ಹಂಚಿ, ನಿಮ್ಮ ಖುಷಿಯನ್ನು ಹಂಚಿ ಸಖತ್ ಎಂಜಾಯ್ ಮಾಡಿ. ಜೊತೆಗೆ ನಿಮ್ಮ ಒಳಗಿರೋ ಸ್ನೇಹಿತನನ್ನು ಖಂಡಿತವಾಗ್ಲೂ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.